ನಮಸ್ತೆ ಎಲ್ಲರಿಗೂ ಕೂಡ 16 ಫೆಬ್ರವರಿ 2024ರ ಪ್ರಚಲಿತ ಘಟನೆಗಳನ್ನು ನಾವು ಈಗ ನೋಡ್ಕೊಳ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟು ನೋಡಿ, ಇಲ್ಲಿ 16/2/24 ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ತುಂಬ ಇಂಪಾರ್ಟೆಂಟಾಗಿ ಯಾರ್ಯಾರು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಒಂದು ವಿಡಿಯೋಗಳು ಏನಿರ್ತವೆ ಅಥವಾ ಮುಂದೆ ಬರ್ತಕ್ಕಂತಹ ಒಂದು ತರಗತಿಗಳನ್ನು ನೋಡ್ಕೊಳ್ತಾ ನೀವು ಹೋಗ್ಬೋದು. ಪ್ರತಿದಿನ ನಮ್ಮ ಒಂದು ಚಾನಲ್ನಲ್ಲಿ ಅವತ್ತಿನ ಅಥವಾ ಪ್ರತಿದಿನ ಪ್ರಚಲಿತ ಘಟನೆಗಳು ಇರ್ತವೆ. 7ರಿಂದ 8 ಗಂಟೆ ಒಳಗಡೆ ನಿಮಗೆ ಡೈರೆಕ್ಟಾಗಿ ವಿಡಿಯೋ ಬಂದಿರ್ತದೆ. ಅದನ್ನು ನೀವು ನೋಡ್ಕೋಬೋದು. ತುಂಬ ಇಂಪಾರ್ಟೆಂಟ್ ಇರ್ತದೆ ಅಥವಾ ತುಂಬ ಉಪಯುಕ್ತವಾಗಿ ನಿಮಗೆ ಕರೆಂಟ್ ಅಫೇರ್ಸನ್ನು ಕೊಟ್ಟಿರ್ತೇನೆ. ಪ್ರತಿದಿನದ ಒಂದು ಕರೆಂಟ್ ಅಫೇರ್ಸನ್ನು ಕರೆಕ್ಟಾಗಿ 7ರಿಂದ 8 ಗಂಟೆ ಒಳಗೆ ಅಪ್ಲೋಡ್ ಮಾಡಿರ್ತೇನೆ. ಎಲ್ಲರೂ ಕೂಡ ನೋಡ್ಕೊಳ್ಳಿ. ಓಕೆ, ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಇಲ್ಲಿ ಎಲ್ಲರೂ ಕೂಡ ಕೇಳಿರ್ತೀರ ಭಾರತಕ್ಕಿ ಅಂತಕ್ಕಂಥದ್ದನ್ನು. ಭಾರತಕ್ಕಿ ಏನಪ್ಪ ಭಾರತಕ್ಕಿ ಅಂತ ಅಂದರೆ, ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕ ಸರ್ಕಾರ ಪ್ರಪ್ರಥಮ ಬಾರಿಗೆ ಈ ಒಂದು ಭಾರತಕ್ಕಿಯನ್ನು ಕರ್ನಾಟಕದಲ್ಲಿ ನಾವು ತೆಗೆದುಕೊಳ್ತಾ ಇದ್ದೇವೆ ಇನ್ನು ಮುಂದೆ. ನಮ್ಮ ಒಂದು ಭಾರತದಲ್ಲಿ ಟೋಟಲಾಗಿ ಎಷ್ಟು 28 ರಾಜ್ಯಗಳು ಏನಿದಾವೆಲ್ಲ, ಈ 28 ರಾಜ್ಯಗಳಲ್ಲಿ ಪ್ರಪ್ರಥಮವಾಗಿ ಭಾರತಕ್ಕಿಯನ್ನು ಮಾರಾಟ ಮಾಡಿದ್ದು ಯಾವುದಪ್ಪ ಅಂತ ಅಂದರೆ ಕರ್ನಾಟಕ ಈ ಒಂದು ಭಾರತಕ್ಕಿಯನ್ನು ಪ್ರಪ್ರಥಮವಾಗಿ ಮಾರಾಟ ಮಾಡಿದ್ದು. ಹಾಗಾದರೆ ಈ ಒಂದು ಭಾರತಕ್ಕಿ ಏನಿದೆ, ಭಾರತಕ್ಕಿ ಬಗ್ಗೆ ಏನೇನು ಇಲ್ಲಿ ಮಾಹಿತಿ ಬರ್ತಾ ಇದೆ, ಎಷ್ಟು ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಇದು ಕೇಳ್ತಾರೆ. ನೋಡಿ, ಇತ್ತೀಚೆಗೆ ಜಾರಿಯಾಗಿರ್ತಕ್ಕಂತಹ ಒಂದು ಭಾರತ ಅಕ್ಕಿ ಅಥವಾ ಭಾರತಕ್ಕಿ ಅಂತಕ್ಕಂಥದ್ದನ್ನು ಎಷ್ಟು ರೂಪಾಯಿಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ ಪರ್ ಕೆಜಿ, 1 ಕೆಜಿ ಲೆಕ್ಕದಂತೆ ನಾನು ಇಲ್ಲಿ ಕೊಟ್ಟಿರ್ತೇನೆ. ನೋಡಿ, ಕೇಂದ್ರ ಸರ್ಕಾರದ 29 ರೂಪಾಯಿ ದರದಲ್ಲಿ ಭಾರತಕ್ಕಿಯನ್ನು ವಿತರಿಸಿ ಇಲ್ಲಿ ದಿವಾಳಿಯಾಗಲಿದೆ ಅಂತ ಇಲ್ಲಿ ಸಚಿವ ಎಚ್ ಕೆ ಮುನಿಯಪ್ಪ ಇಲ್ಲಿ ತಿಳಿಸಿದ್ದಾರೆ. ಈ ಒಂದು ಮಾಹಿತಿ ಏನೇನಿದೆ ಅಥವಾ ಭಾರತಕ್ಕೆ ಯಾಕೆ ಇಲ್ಲಿ ಜಟಾಪಟಿ ಆಗಿದೆ, ಸಂಪೂರ್ಣವಾಗಿ ಮಾಹಿತಿ ನೋಡೋಣ. ಇಲ್ಲಿ ಸರಿಯಾದ ಉತ್ತರ ನಾವು ನೋಡೋದಾದರೆ 29 ರೂಪಾಯಿಗೆ ಭಾರತಕ್ಕಿಯನ್ನು ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ಪ್ರಪ್ರಥಮ ಬಾರಿಗೆ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಅಂದರೆ ಮೊದಲು ಯಾರಪ್ಪ ಮಾರಾಟ ಮಾಡಿದ್ದು ಅಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಾರಾಟ ಮಾಡಿದ್ದು. ಇದನ್ನು ಏನಪ್ಪ ಮಾಡ್ತಿದ್ದಾರೆ ಅಂತಂದರೆ 34 ರೂಪಾಯಿಗೆ ಮಾರಿರಿ ಅಥವಾ 34 ರೂಪಾಯಿಗೆ ಎಲ್ಲರೂ ಕೂಡ ಇಲ್ಲಿ ಪ್ರೈಸನ್ನು ಇಡ್ರಿ, 34 ರೂಪಾಯಿ ಮಾಡಿರಿ ಇದನ್ನು ಅಂತ ಇಲ್ಲಿ ಹೇಳ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಏನು ಮಾಡಿದೆ, ಎಲ್ಲರಿಗೂ ಕೂಡ ಅಕ್ಕಿ ಸಿಗಲಿ ಈ ಕಾರಣದಿಂದಾಗಿ 29 ರೂಪಾಯಿಗೆ ಮಾರಾಟವನ್ನು ಮಾಡ್ತಾಯಿದೆ. ಇದರ ಬಗ್ಗೆ ಇನ್ನೂ ಕೂಡ ಆರ್ಟಿಕಲ್ ಹೇಳಬೇಕಾದ್ರೆ ಸಂಪೂರ್ಣವಾಗಿ ನಾವು ಓದ್ಕೊಳ್ತಾ ಹೋಗೋಣಂತೆ. ಇಷ್ಟನ್ನು ಈಗ ತಿಳ್ಕೊಳ್ಳಿ. ಭಾರತಕ್ಕೆ ಎಷ್ಟು ರೂಪಾಯಿಗೆ ಮಾರಾಟ ಆಗ್ತಾಯಿದೆ ಅಂತ ಅಂದರೆ 29 ರೂಪಾಯಿಗೆ ಮಾರಾಟ ಆಗ್ತಾಯಿದೆ. ಓಕೆ, ಮುಂದಿನ ಆರ್ಟಿಕಲ್ಗಳನ್ನು ಈಗ ನೋಡ್ಕೊಳ್ತಾ ಹೋಗೋಣ. ಓಕೆ, ಬನ್ನಿ ಈಗ ಫೆಬ್ರವರಿ 16ರ ಒಂದು ಪೇಪರ್ ಕಟ್ಟಿಂಗ್ಸನ್ನು ಈಗ ನೋಡ್ಕೊಳ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಇರ್ತವೆ. ನಮ್ಮ ಒಂದು ಪೇಪರ್ ಕಟ್ಟಿಂಗ್ಸ್ ಏನಿರ್ತವೆ ಎಲ್ಲವೂ ಕೂಡ ಬೇರೆ ಬೇರೆ ಇಂಪಾರ್ಟೆಂಟ್ ಅಥವಾ ಉಪಯುಕ್ತವಾಗಿರ್ತಕ್ಕಂತಹ ಬೇರೆ ಬೇರೆ ಪೇಪರ್ಗಳಿಂದ ತೆಗೆದುಕೊಂಡು ಡೈರೆಕ್ಟಾಗಿ ಬಂದಿರ್ತೇವೆ. ಇವೆಲ್ಲವೂ ಕೂಡ ನಮ್ಮ ಒಂದು ಸ್ಪರ್ಧಾ ಮಿತ್ರರಿಗೆ ಉಪಯುಕ್ತ ಆಗ್ತವೆ. ಅದಕ್ಕಾಗಿ ಯಾವುದಾದ್ರೂ ಇಲ್ಲಿ ಸಂಪಾದಕರು ಈ ಒಂದು ಪೇಪರ್ಗಳ ಬಗ್ಗೆ ಮಾಹಿತಿ ಏನಾದರೂ ವಿಡಿಯೋ ಡಿಲೀಟ್ ಆಗಿರ್ಬೋದು ಅಥವಾ ಕಾಪಿರೈಟ್ ಏನಾದರೂ ಇತ್ತು ಅಂತಂದರೆ ಪ್ಲೀಸ್ ನಮ್ಮ ಒಂದು ಇಮೇಲ್ ಐಡಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಇಮೇಲ್ ಐಡಿಯನ್ನು ಕೊಟ್ಟಿರ್ತೇವೆ. ಓಕೆ, ಬನ್ನಿ ಏನಪ್ಪ ಇವತ್ತಿನ ಒಂದು ಇಷ್ಟು ದಿನ ಹಿಂದೆ ಎಲ್ಲ ಏನಿತ್ತು ಇವತ್ತಿನ ಒಂದು ದಿನ ಅಂತ ನೋಡೋದಾದರೆ, ಕನ್ನಡ ಸಾಹಿತಿ ಮತ್ತು ಶಿಕ್ಷಣ ತಜ್ಞ ಯಾರಪ್ಪ SL ಶೇಷಗಿರಿ ರಾವ್ ಇವರ ಒಂದು ಜನ್ಮದಿನ ಆಗಿತ್ತು. ಯಾವಾಗಪ್ಪ ಅಂತ ಅಂದರೆ ಫೆಬ್ರವರಿ 16ನೇ ತಾರೀಕಿನಂದು. ಇವರು ಯಾವ್ಯಾವ ಪುಸ್ತಕವನ್ನು ಬರ್ಕೊಂಡಿದ್ದಾರೆ ಅಥವಾ ಇವರಿಗೆ ಯಾವ್ಯಾವ ಇದನ್ನು ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದರೆ, ಇಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದ ಶೇಷಗಿರಿ ರಾವ್ ಅವರು ಕನ್ನಡ ನಿಘಂಟು ಇದನ್ನು ರಚಿಸಿರ್ತಕ್ಕಂಥದ್ದು. ಅವರ ಇಂಗ್ಲೀಷ್ ಸಾಹಿತ್ಯ ಚರಿತ್ರೆ ಪುಸ್ತಕಕ್ಕೆ ಕೇಂದ್ರ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಡಿಸೆಂಬರ್ 20, 2019ರಲ್ಲಿ ನಿಧನರಾಗಿರ್ತಾರೆ. ಕನ್ನಡ ಕಟ್ಟುವ ಕೆಲಸದಲ್ಲಿ ತೊಡಗಿಕೊಂಡ ಮಹನೀಯರ ಒಂದು ಪೈಕಿ SL ಶೇಷಗಿರಿ ರಾವ್ ಕೂಡ ಇಲ್ಲಿ ಪ್ರಮುಖರು ಆಗಿರ್ತಾರೆ. ಮತ್ತು ಎಲ್ಲರಿಗೂ ಕೂಡ ಗೊತ್ತಿದೆ, ದರ್ಶನ್ ಅವರು ಕೂಡ ಬರ್ತಡೇ ಕೂಡ ಇವತ್ತು ಆಗಿದೆ. ಎಲ್ಲರೂ ಕೂಡ ಸ್ಟೇಟಸನ್ನು ಕೂಡ ನಿಮ್ಮ ಒಂದು ವಾಟ್ಸಪ್ಗಳಲ್ಲಿ ಇಟ್ಕೊಂಡಿರ್ತೀರ. ಓಕೆ, ಮುಂದಿನ ಒಂದು ಆರ್ಟಿಕಲ್ ಏನಪ್ಪ ಅಂತಂದರೆ, ಪರಿಸರ ವಿಜ್ಞಾನದ ಜನಕ ಅರ್ನ್ಸ್ಟ್ ಹೆಕ್ಕಲ್ ಎಂಬತಕ್ಕಂಥವನು, ಅರ್ನ್ಸ್ಟ್ ಹೆಕ್ಕಲ್ ಇವರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಪರಿಸರ ಒಂದು ವಿಜ್ಞಾನದ ಜನಕ ಅಂತ ಕರಿತೇವೆ ಅರ್ನ್ಸ್ಟ್ ಹೆಕ್ಕಲ್ ಅಂತ. ಇವರು ವಿಕಾಸಾತ್ಮಕ ವಿಜ್ಞಾನಿಗಳಲ್ಲಿ ಒಬ್ಬರು ಅಂತ ಹೇಳ್ಬೋದು. ಡಾರ್ವಿನ್ ಅವರ ಒಂದು ಮರಣದ ನಂತರ ಹೆಕ್ಕಲ್ರವರು ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡಿದರು. ಹೆಕ್ಕಲ್ ತನ್ನ ಒಂದು ಜೀವಿತಾವಧಿಯಲ್ಲಿ ಡಾರ್ವಿನ್ ಸಿದ್ಧಾಂತದ ಒಂದು ಬೆಂಬಲಿಗರು ಆಗಿದ್ದರು ಮತ್ತು ಈ ಒಂದು ಸಿದ್ಧಾಂತದ ಮೇಲೆ ಬಹಳಷ್ಟು ವೈಜ್ಞಾನಿಕ ಲೇಖನವನ್ನು ಪುಸ್ತಕಗಳನ್ನು ಇವರು ಬರೆದಿರ್ತಾರೆ. ಯಾರಪ್ಪ ಇವರು ಅಂತ ಅಂದರೆ ಅರ್ನ್ಸ್ಟ್ ಹೆಕ್ಕಲ್, EARNST ಹೆಕ್ಕಲ್, HACKEL, ಅರ್ನ್ಸ್ಟ್ ಹೆಕ್ಕಲ್ ಎಂಬತಕ್ಕಂಥವರು. ಇವರು ವಿಕಾಸವಾದಕ್ಕೆ ಅರ್ನ್ಸ್ಟ್ ಹೆಕ್ಕಲ್ ಅವರೊಂದು ಅತಿ ದೊಡ್ಡ ಒಂದು ಕೊಡುಗೆ ಅಂತಲೇ ಹೇಳ್ಬೋದು. ಭ್ರೂಣಶಾಸ್ತ್ರ ಕ್ಷೇತ್ರದಲ್ಲಿ ಅವರು ಮಾಡಿದ ಒಂದು ಕೆಲಸ ಇಲ್ಲಿ ಇರ್ತಕ್ಕಂಥದ್ದು. ಏನಪ್ಪ ಇವರು ಮಾಡಿದರು ಅಂತ ಅಂದರೆ,
ಈ ಒಂದು ಭ್ರೂಣಶಾಸ್ತ್ರದಲ್ಲಿ ಇದನ್ನು ಇವರು ಹೆಸರನ್ನು ಮಾಡ್ಕೊಂಡಿದ್ದಾರೆ. ಅರ್ನ್ಸ್ ಹೆಕಲ್ ಅವರು. ಇವರೊಬ್ಬ ಪ್ರಾಣಿಶಾಸ್ತ್ರಜ್ಞ ಮತ್ತು ವಿಕಾಸವಾಗಿದ್ದರೆ ಇವರು ಕೂಡ ಆಗಿದ್ದರು. 1834 ಫೆಬ್ರವರಿ 16ರಂದು ಇವರು ಜನಿಸಿದರು, ಅಥವಾ ಜರ್ಮನಿಯಿಂದ ಇವರು ಜನಿಸಿದರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಆರ್ಟಿಕಲ್ನ ಟೆಲಿಗ್ರಾಮಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಓದ್ಕೋಬೋದು. ನೆಕ್ಸ್ಟು ಈ ಫೆಬ್ರವರಿ 16ರ ಒಂದು ಮಹತ್ವವನ್ನು ನಾವು ತಿಳ್ಕೊಳ್ಳೋದಾದರೆ ವಿಶ್ವ ಮಾನವಶಾಸ್ತ್ರ ದಿನ ಅಂತ ಕರಿತೇವೆ. ನೋಡಿ, ವಿಶ್ವ ಮಾನವಶಾಸ್ತ್ರ ದಿನ, ವರ್ಲ್ಡ್ ಆಂಥ್ರೋಪೋಲಜಿ ಡೇ. ವರ್ಲ್ಡ್ ಆಂಥ್ರೋಪೋಲಜಿ ಡೇ ಅಂತ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ವರ್ಲ್ಡ್ ಆಂಥ್ರೋಪೋಲಜಿ ಡೇ ಅಂತ ಕರಿತೇವೆ. ಅದೇ ಕನ್ನಡದಲ್ಲಿ ವಿಶ್ವ ಮಾನವಶಾಸ್ತ್ರ ದಿನ. ವಿಶ್ವ ಮಾನವಶಾಸ್ತ್ರ ದಿನವನ್ನು ಯಾವಾಗ ಆಚರಣೆಯನ್ನು ಮಾಡ್ತೇವೆ ಅಂತಂದರೆ ಫೆಬ್ರವರಿ 16ರಂದು ನಾವು ಆಚರಣೆಯನ್ನು ಮಾಡ್ತೇವೆ. ಪ್ರತಿ ವರ್ಷ ಫೆಬ್ರವರಿ 3ನೇ ಒಂದು ಗುರುವಾರದಂದು ವಿಶ್ವ ಮಾನವಶಾಸ್ತ್ರ ದಿನವನ್ನು ಆಚರಣೆಯನ್ನು ಮಾಡ್ತೇವೆ. ಫೆಬ್ರವರಿ 16 ಆಗುವ ಹಾಗೆ ಇಲ್ಲ, 3ನೇ ಗುರುವಾರ ಬಂತು ಅಂತ ಅಂದರೆ ಅವತ್ತಿನ ದಿನ ನಾವು ಆಚರಣೆಯನ್ನು ಮಾಡ್ತೇವೆ. 2024 ಇದೊಂದು ಅಧಿಕ ವರ್ಷ ಆಗಿದೆ. ಯಾಕೆ ಅಂತ ಅಂದರೆ ಇದು 4ರಿಂದ ಡೈರೆಕ್ಟಾಗಿ ಡಿವೈಡ್ ಆಗ್ತದೆ. 4 5 20, 4 6 24. ಅದಕ್ಕಾಗಿ ಇದೊಂದು ಅಧಿಕ ವರ್ಷ ಆಗಿದೆ. ಟೋಟಲಾಗಿ ಈಗ ನೀವು ಬೇಕಾದ ಕ್ಯಾಲೆಂಡರ್ ನೋಡಿ, ಈ ಒಂದು ಫೆಬ್ರವರಿ ತಿಂಗಳಿನಲ್ಲಿ 29 ದಿನ ಇದೆ. ಅದೇ ಪ್ರತಿ ವರ್ಷ ಎಷ್ಟಿರುತ್ತೆ ಅಂತಂದರೆ 28 ದಿನಗಳು ಇರ್ತವೆ. ಇವೆಲ್ಲವೂ ಕೂಡ ಬೇಸಿಕ್ ಎಲ್ಲರಿಗೂ ಕೂಡ ಗೊತ್ತಿರ್ತದೆ, ಆದರೂ ಕೂಡ ಹೇಳ್ತೇನೆ, ಮಾಹಿತಿಗಳನ್ನು ತಿಳ್ಕೊಳ್ಳಿ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ, ಖಾರ್ಚಿ ಪೂಜೆಯನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಯಿತು ಅಂತ ಕೇಳಿದರೆ, ಖಾರ್ಚಿ ಪೂಜೆಯನ್ನು ಇಲ್ಲಿ ಕೇರಳದಲ್ಲಿ ಆಚರಣೆ ಮಾಡಿದ್ರ, ತ್ರಿಪುರದಲ್ಲಿ ಮಾಡಿದ್ರ, ಗುಜರಾತ್ನಲ್ಲಿ ಮಾಡಿದ್ರ, ಅಥವಾ ಪಶ್ಚಿಮ ಬಂಗಾಳದಲ್ಲಿ ಮಾಡಿದ್ರ ಅಂತ ಕೇಳಿದರೆ, ಖಾರ್ಚಿ ಪೂಜೆ ಇಲ್ಲಿ ಇದನ್ನು ತ್ರಿಪುರಾದಲ್ಲಿ ಮಾಡಿರ್ತಕ್ಕಂಥದ್ದು. ಬರ್ಕೊಳ್ಳಿ ಒಂದು ಕಡೆ, ತ್ರಿಪುರಾದಲ್ಲಿ ಒಂದು ಖಾರ್ಚಿ ಪೂಜೆ ಮಾಡಿದ್ದಾರೆ. ಪಕ್ಕಾ ಮುಂದೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇದೆ, ಡೈರೆಕ್ಟಾಗಿ ಪ್ರಶ್ನೆಗಳು ಬರ್ತವೆ. ಖಾರ್ಚಿ ಅಂತಕ್ಕಂಥ ಒಂದು ಪೂಜೆ ಎಲ್ಲಿದೆ ನಡೀತು ಅಂತಂದರೆ ತ್ರಿಪುರಾದಲ್ಲಿ ನಡೀತು. ಇದೊಂದು ಐತಿಹಾಸಿಕ ಒಂದು ಖಾರ್ಚಿ ಪೂಜೆ ಖೈಯರ್ಪುರದಲ್ಲಿ ಪೂಜಿಸಲ್ಪಡುವ 14 ದೇವರುಗಳ ಒಂದು ದೇವಾಲಯದ ಇಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಈ ಕಾರ್ಯಕ್ರಮವನ್ನು ವಿವಿಧ ಸ್ಥಳೀಯ ಭಕ್ತರನ್ನು ಒಟ್ಟುಗೂಡಿಸುವುದಲ್ಲದೆ ಪ್ರಾಚೀನ ಸಂಪ್ರದಾಯಗಳನ್ನು ಪುನರುಜ್ಜೀವನ ಸಂಕೇತ ಮಾಡುತ್ತದೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಖಾರ್ಚಿ ಪೂಜೆ ತ್ರಿಪುರಾದಲ್ಲಿ ಆಚರಿಸಲಾಗುವ ಭಕ್ತಿಭಾವದ ಒಂದು ಹಬ್ಬ ಆಗಿದೆ. ಈ ಹಬ್ಬವನ್ನು ಜುಲೈ ಅಥವಾ ಆಗಸ್ಟ್ನಲ್ಲಿ ಅಗರ್ತಲಾದಲ್ಲಿ ನಡೆಸಲಾಗ್ತದೆ. ತ್ರಿಪುರಿ ಜನರ ಒಂದು ಕುಲದೇವತೆಯಾದ ಚತುರ್ದಶ ದೇವತೆಯ ಒಂದು ಆರಾಧನೆಯ ಸುತ್ತ ಈ ಒಂದು ಆಚರಣೆ ಕೇಂದ್ರೀಕೃತ ಆಗಿದೆ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಮುಂದಿನ ಆರ್ಟಿಕಲ್ ನೋಡಿ. ಇದೊಂದು ಆರ್ಟಿಕಲ್ ತುಂಬ ಇಂಪಾರ್ಟೆಂಟ್ ಇದೆ. ಕಣ್ಣಿನಲ್ಲಿ ಸುಮಾರು 2 ಮಿಲಿಯನ್ ಇಲ್ಲಿ ಕಾರ್ಯನಿರ್ವಹಣಾ ಭಾಗಗಳು ಇರ್ತವೆ ಮತ್ತು ಇದರಿಂದಾಗಿ ಪ್ರತಿ ಗಂಟೆಗೆ ಸುಮಾರು 36,000 ಮಾಹಿತಿಯನ್ನು ನಾವು ರವಾನೆ ಮಾಡ್ಬೋದು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಕಣ್ಣಿನಲ್ಲಿ ಏನೇನಿರ್ತದೆ, ಐರಿಸ್ ಆಗಿರ್ಬೋದು, ಲೆನ್ಸ್, ಕಾರ್ನಿಯಾ, ಸಿಲಿಯರಿ ಸ್ನಾಯುಗಳು ಏನೇನಿರ್ತವೆ ಅನ್ನೋದರ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ. ಎಲ್ಲರೂ ಕೂಡ ಸೈನ್ಸ್ ಪುಸ್ತಕವನ್ನು ಓದಿದೆ, ಕಣ್ಣಿನ ಬಗ್ಗೆ ನೀವು ಓದಿರ್ತೀರ, ಆದರೆ ಇಲ್ಲಿ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ, ನೀವು ಇದನ್ನು ಕೂಡ ಓದ್ಕೋಬೋದಾಗಿರ್ತದೆ. ಜನರಲ್ ನಾಲೆಡ್ಜ್ ಅಂತ ಇಲ್ಲಿ ಆರ್ಟಿಕಲ್ ಇದೆ. ಇದೇನು ಇಂಪಾರ್ಟೆಂಟ್, ನೀವೆಲ್ಲರೂ ಕೂಡ ಓದ್ಕೊಂಡಿರ್ತೀರ, ಆದರೆ ಇಲ್ಲಿ ಕರೆಂಟ್ ಅಫೇರ್ಸ್ ಇರೋ ಕಾರಣದಿಂದಾಗಿ ನಾನು ಇದರಲ್ಲಿ ಹಾಕಿರ್ತೇನೆ. ನಾನು ಈಗಾಗಲೇ ಹೇಳಿದೆ, ಇತ್ತೀಚೆಗೆ ಚೈನಾದ ಒಂದು ಟ್ರೈನ್ ಇದೆ, ಹೈಪರ್ ಲೂಪ್ ದಾಖಲೆ ಮಾಡಿದೆ. ಎಷ್ಟಪ್ಪ ಅಂತಂದರೆ 623 ಕಿಲೋಮೀಟರ್ ಪರ್ ಹವರ್, 1 ಗಂಟೆಗೆ 623 ಕಿಲೋಮೀಟರ್ ಓಡಾಡಿ ಹೈಪರ್ ಲೂಪ್ ಸಿಸ್ಟಮ್ ಭವಿಷ್ಯದ ಒಂದು ಸಂಚಾರವಾಗಿ ಚೈನಾದಲ್ಲಿ ಇಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಅದಕ್ಕಾಗಿ ನ್ಯೂಸಲ್ಲಿದೆ ಹೈಪರ್ ಲೂಪ್ ಮುಂದೆ ಮಾಡ್ತಾರೆ, ಅಥವಾ ಹೈಪರ್ ಲೂಪ್ ಎಲ್ಲ ದೇಶಗಳಲ್ಲಿ ಹೆಚ್ಚಾಗ್ತದೆ ಅಂತ ಇಲ್ಲಿ. ನೆಕ್ಸ್ಟು ಮುಂದಿನ ಆರ್ಟಿಕಲ್ಗಳನ್ನು ನೋಡೋಣ. ಇವೆಲ್ಲವೂ ಕೂಡ 10th ಅಥವಾ PUCನ ಒಂದು ಕ್ಲಾಸಸ್ಗಳು ಇರ್ತವೆ, ಅದನ್ನು ಕೂಡ ನೀವು ನೋಡ್ಕೋಬೋದು ಬೇಕಿದ್ರೆ. ನೆಕ್ಸ್ಟು ಇಲ್ಲಿ ನೋಡಿ, ಫಿಫಾ ರ್ಯಾಂಕಿಂಗ್ ಭಾರತಕ್ಕೆ ಹಿನ್ನಡೆ ಅಂತ ಕೊಟ್ಟಿದ್ದಾರೆ. ಫಿಫಾ ರ್ಯಾಂಕಿಂಗ್ ತುಂಬ ಇಂಪಾರ್ಟೆಂಟು, ಪ್ರತಿ ವರ್ಷ ಕೊಡ್ತಾರೆ. ಈ ಒಂದು ವರ್ಷದಲ್ಲಿ ಭಾರತಕ್ಕೆ ಎಷ್ಟು ಇದೆ ಅಂತ ಈಗ ನೋಡೋಣ. ಭಾರತ ಫುಟ್ಬಾಲ್ ತಂಡ ಫಿಫಾ ವಿಶ್ವ ಕ್ರಮಾಂಕ ಪಟ್ಟಿಯಲ್ಲಿ 15 ಸ್ಥಾನಗಳಷ್ಟು ಇಲ್ಲಿ ಕುಸಿತವನ್ನು ಕಂಡುಕೊಂಡಿದೆ. 102ನೇ ಸ್ಥಾನದಲ್ಲಿ ಇತ್ತು. ನೋಡಿ ಇಲ್ಲಿ 102ನೇ ಸ್ಥಾನದಲ್ಲಿ ಇತ್ತು, 117ನೇ ಸ್ಥಾನಕ್ಕೆ ಇಲ್ಲಿ ಸರಿದಿದೆ. ಯಾವುದಪ್ಪ? ಭಾರತ 117ನೇ ಸ್ಥಾನದಲ್ಲಿ ಇದೆ. ನೆನ್ಪಿಟ್ಕೊಳ್ಳಿ, ಪಕ್ಕಾ ಪ್ರಶ್ನೆಯಿಂದ ಬರ್ತಿದೆ. 117ನೇ ಸ್ಥಾನದಲ್ಲಿ ಫಿಫಾ, ಭಾರತಕ್ಕೆ ಇಲ್ಲಿ 117ನೇ ಸ್ಥಾನದಲ್ಲಿ ಇದೆ. ಓಕೆ, ಮುಂದಿನ ಆರ್ಟಿಕಲ್ ನೋಡೋಣ. ರಾಮ ಮಂದಿರ ಸ್ಮರಣಾರ್ಥ ನಾಣ್ಯ ಬಿಡುಗಡೆ ಅಂತ ಕೊಟ್ಟಿದ್ದಾರೆ. ಅಯೋಧ್ಯೆಯ ಒಂದು ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿರುವ ಒಂದು ಸ್ಮರಣಾರ್ಥವಾಗಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸ್ಮರಣಿಕೆಯ ಒಂದು ನಾಣ್ಯವನ್ನು ಬಿಡುಗಡೆ ಮಾಡಿದ್ದಾರೆ. ಈ ನಾಣ್ಯದಲ್ಲಿ ಒಂದು ಬದಿಯಲ್ಲಿ ವಿಗ್ರಹ ಆಗಿದ್ದರೆ ಇನ್ನೊಂದು ಬದಿಯಲ್ಲಿ ಶ್ರೀರಾಮ ಮಂದಿರವನ್ನು ಮುದ್ರಿಸಲಾಗಿದೆ. ಇದೇ ವೇಳೆ ಇನ್ನೂ 2 ನಾಣ್ಯ ಬಿಡುಗಡೆ ಮಾಡಲಾಗಿದ್ದು, ಒಂದು ನಾಣ್ಯ ಇಲ್ಲಿ ಭಗವಾನ್ ಬುದ್ಧ ಮತ್ತು ಸ್ತೂಪಗಳ ಚಿತ್ರಗಳನ್ನು ಕೊಟ್ಟರೆ, ಮತ್ತೊಂದು ನಾಣ್ಯ ಇಲ್ಲಿ ಅಳಿವಿನಂಚಿನಲ್ಲಿ ಇರತಕ್ಕಂತಹ ಒಂದು ಘೇಂಡಾಮೃಗ ಪ್ರಾಣಿಗಳನ್ನು ಇಲ್ಲಿ ಚಿತ್ರವನ್ನು ಕೊಟ್ಟಿರ್ತಾರೆ. ಟೋಟಲ್ ಆಗಿ 3 ನಾಣ್ಯಗಳನ್ನು ಬಿಡುಗಡೆ ಮಾಡಿದ್ದಾರೆ. ಒಂದರಲ್ಲಿ ಇಲ್ಲಿ ರಾಮನ ಒಂದು ಪ್ರತಿಮೆ ಇದ್ದರೆ, ಇನ್ನೊಂದರಲ್ಲಿ ಏನಪ್ಪ ಇದೆ, ಬುದ್ಧನ ಒಂದು ಸ್ತೂಪಗಳು ಇದ್ದರೆ,
ಇನ್ನೊಂದರಲ್ಲಿ ಘೇಂಡಾಮೃಗ ಪ್ರಾಣಿಯ ಒಂದು ಚಿತ್ರ ಇದೆ. 3 ನಾಣ್ಯಗಳನ್ನು ಬಿಡುಗಡೆ ಮಾಡಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಮುಂದಿನ ಆರ್ಟಿಕಲ್ ನೋಡೋಣ. ಭಾರತಕ್ಕೆ ಜಟಾಪಟಿ ಅಂತ ಕೊಟ್ಟಿದ್ದಾರೆ. ಇದೇ ಆರ್ಟಿಕಲ್ ತುಂಬ ಇಂಪಾರ್ಟೆಂಟ್ ಇತ್ತು. ಭಾರತಕ್ಕೆ ಕೇಂದ್ರ ಸರ್ಕಾರ 29 ರೂಪಾಯಿ ಇಲ್ಲಿ ದರದಲ್ಲಿ ಭಾರತಕ್ಕೆ ಏನು ವಿತರಣೆ ಮಾಡ್ತಾ ಇದೆ, ಇದರಿಂದ ದಿವಾಳಿ ಆಗ್ಬೋದು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಪ್ರತಿ ಕೆಜಿಗೆ 34 ರೂಪಾಯಿನಂತೆ 170 ರೂಗಳನ್ನು BPL ಕಾರ್ಡುದಾರರಿಗೆ ವಿತರಿಸುವ ಒಂದು ರಾಜ್ಯ ಸರ್ಕಾರವನ್ನು ದಿವಾಳಿ ಆಗುವುದು ಅಂತ ಇಲ್ಲಿ ಮಾಜಿ CM HD ಕುಮಾರಸ್ವಾಮಿ ಮಾತಿಗೆ ಕಾಂಗ್ರೆಸ್ ಸದಸ್ಯರಿಂದ ತೀವ್ರ ಒಂದು ವಿರೋಧ ಇಲ್ಲಿ ವ್ಯಕ್ತ ಆಯಿತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಭಾರತಕ್ಕೆ ಏನಿದೆ, ಇದು ಕರ್ನಾಟಕದಲ್ಲಿ 29 ರೂಪಾಯಿಗೆ ಮಾರಾಟ ಆಗ್ತಾಯಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟೆಷ್ಟು ಆಗ್ತದೆ ಮುಂದೆ ನೋಡ್ಬೋದು. ಆದರೆ ಕರ್ನಾಟಕದಲ್ಲಿ ಮಾತ್ರ 29 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರಲ್ಲ, ಅದನ್ನು 34 ರೂಪಾಯಿ ಮಾಡಿಕೊಡ್ರಿ ಅಂತ ಇಲ್ಲಿ ಬೇರೆ ಬೇರೆಯವರು ಇಲ್ಲಿ ಪೊಲಿಟಿಕಲ್ಸ್ ಲೀಡರ್ಸ್ ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಇಷ್ಟು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಆಗಿದೆ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಥವಾ ಉಪಯುಕ್ತ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಉಪಯುಕ್ತ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂತ ಪ್ಲೀಸ್ ಎಲ್ಲರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ನೋಡಿ, ಪ್ಲೀಸ್ ಎಲ್ಲರೂ ಕೂಡ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಅಂತ ಇಲ್ಲಿ ರೆಡ್ ಬಟನ್ ಇದೆ ನೋಡಿ, ಇಲ್ಲಿ ಎಲ್ಲಿ ಅಂತ ಅಂದರೆ ಈ ಒಂದು ವಿಡಿಯೋನ ಒಂದು ಕೆಳಭಾಗದಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ, ವೈಟ್ ಬಟನ್ ಅಥವಾ ರೆಡ್ ಬಟನ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಮುಂದೆ ಬರ್ತಕ್ಕಂಥ ಒಂದು ವಿಡಿಯೋಗಳು ನಿಮಗೂ ಕೂಡ ಬರ್ತವೆ, ಎಲ್ಲರೂ ಕೂಡ ನೋಡ್ಕೋಬೋದು. ಓಕೆ, ಈ ಒಂದು PDF ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೇನೆ. ಯಾವುದಪ್ಪ ಟೆಲಿಗ್ರಾಮ್ ಅಂತಂದರೆ udyogjeevan.com. ಈ ಒಂದು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೇನೆ. ಈ ಒಂದು ಟೆಲಿಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೇನೆ. ಎಲ್ಲರೂ ಕೂಡ ಅಲ್ಲಿಂದ ನೀವು ಮಾಹಿತಿಗಳನ್ನು ಪಡ್ಕೋಬೋದು. ಓಕೆ, ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.